ಸೊ ಫಸ್ಟ್ ಟೈಮ್ ಕಾಲು ಸೂಪ್ ಟ್ರೈ ಮಾಡೋಣ ಅಂತ. ಫಸ್ಟ್ ಏನಂತಂದರೆ, ಈಗ ಅದನ್ನು ಫಸ್ಟು ಒಂದು 5 ನಿಮಿಷ ಈ ಉಪ್ಪು ಅರಶಿನ ಪುಡಿ ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಆ್ಯಕ್ಚುಲಿ ಇದು ಯಾಕೆಂದರೆ ಬ್ಯಾಕ್ಟೀರಿಯಾಸು ಅದು ಇದು ಇದ್ರೆ ಹೋಗಲಿ ಅಂತ ಜಸ್ಟ್ ಇವಾಗ ತಾನೇ ಅವರು ಸುಟ್ಬಿಟ್ಟು ಕೊಟ್ಟರು ಆ್ಯಕ್ಚುಲಿ ಇದನ್ನು. ಸೊ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಸ್ವಲ್ಪ ಕಲಸಿಟ್ಟು ಆಮೇಲೆ ವಾಶ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದಲ್ಲ, ಸೊ ಹಂಗಾಗಿ ಓಡಾಡ್ತಾ ಇದ್ದೀನಿ. ಇದು ಧನಿಯಾ, ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಸೋಂಪು ಕಾಳು ಹಾಕ್ತೀನಿ. ಇದು ನಾನು ಮಾಡ್ತಾ ಇರೋದು 4 ಕಾಳಿಗೆ. ಇನ್ನೊಂದು ಏನೋ ಬೇಕು ಅದಕ್ಕೆ. ಸೊ ಈ ರೀತಿ ಬಂದಿದೆ. ಅದೇ ಪಾತ್ರೆಗೆ ಈರುಳ್ಳಿ ಇಂದು 1 ರೇಂಜ್ಗೆ ಬಂದಿದೆ. ಚೂರೇ ಚೂರು ಎಣ್ಣೆ. ಯಾಕೆ ಗೊತ್ತಾ, ಈ ಕಾಲಲ್ಲಿರುವಂಥ ಎಣ್ಣೆ ಹೊರಗಡೆ ಬರುತ್ತೆ, ಅದರಲ್ಲಿರುವಂಥ ತುಪ್ಪ ಹೊರಗಡೆ ಬರುತ್ತೆ. ಹಾಗಾಗಿ ಇವಾಗ ಆಡಿಸಿದಂಥ ಈರುಳ್ಳಿ ಹಾಕೋಣ. ಒಳ್ಳೆ ಸ್ಮೆಲ್ ಬರ್ತದೆ ಆ್ಯಕ್ಚುಲಿ. ಇವಾಗ ಜಜ್ಜಿರೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆಗೆ ಸ್ವಲ್ಪ ಈರುಳ್ಳಿ ಮಾಡ್ಕೊಂಡಿದೆ. ಹಸಿ ಬಿಡಬೇಕು ಆ್ಯಕ್ಚುಲಿ ಅದು. ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಎಣ್ಣೆ ದಯವಿಟ್ಟು ಜಾಸ್ತಿ ಹಾಕೋಬೇಡಿ, ಚೂರೇ ಚೂರು, ಒಂದೇ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಏನು ಸೂಪರ್ ಡೂಪರ್. ನಿಮಗೆ ಬೇಕು ಅಂದರೆ ಟೊಮೊಟೊ ಹಾಕೊಳ್ಳಿ. ನಾನು ಬೇಕು ಅಂತ ನಾನು ಕೂಡ ಬೇಕು ಅಂತಲೇ ಹಾಕೋದೇ ಇದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಈ ಥರ ಟ್ರೈಪೋಡ್ ಫಿಕ್ಸ್ ಮಾಡಿ ಅಡುಗೆ ಮಾಡ್ತಾ ಇರೋದು. ಯಾಕಂತಂದರೆ ನನಗೆ ಏನು ಬೇರೆ ಕೆಲಸ ಇಲ್ಲ, ಅದಕ್ಕೆ ಅಡುಗೆ ಡೈಲಿ ಮಾಡ್ತೀನಿ. ಡೈಲಿ ಅಲ್ಲ ಆ್ಯಕ್ಚುಲಿ, ಆವಾಗ ವಾರಕ್ಕೊಂದ್ಸಲ 2 ಸಲ ಮಾಡ್ತೀನಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ. ಬೇಕು ಅಂದರೆ ಬೇಕಲ್ಲ, ಯಾವ ಬೇಕಾದ್ರೂ ಅಷ್ಟು ಪುಡಿ ಹಾಕೊಬೋದು. ನಾನು ಈಗಲೇ ಹಾಕೋತಾ ಇದ್ದೀನಿ ಅಷ್ಟು ಪುಡಿ. ಐ ಥಿಂಕ್ ಅಷ್ಟು ಪುಡಿ ಇದಂತ ಯಾವ ಅಡುಗೆನೂ ಆಗಲ್ಲ ಅನ್ಸುತ್ತೆ. ತುಂಬ ಒಳ್ಳೆಯದು ಆ್ಯಕ್ಚುಲಿ. ಓಕೆ, ಇವಾಗ ಏನು ಮಾಡೋಣ ಅಂದರೆ ಅದಕ್ಕೆ ನೀಟಾಗಿ ತೊಳೆದಿರುವಂಥ ಮೇಕೆ ಕಾಲು, ಇವೆಲ್ಲ ಚೆನ್ನಾಗಿ ಗಮ್ ಅಂತ ಇದೆ ವಾಸನೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸೊ ನಿಮಗೆ ಸೂಪು ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಹಾಕೊಳ್ಳಿ.
ನಾನಿವಾಗ 500 ಅಂದರೆ ಅರ್ಧ ಲೀಟರ್ ನೀರು ಹಾಕ್ಕೊಂಡಿದ್ದೀನಿ. ಹೀಗೆ ಏನು ಉಪ್ಪೇನೂ ಹಾಕಿಲ್ಲ. ಈಗ ಹಾಕಿ ಒಂದು 5 ಕೂಗನ್ನ ಕೂಗಿಸ್ಕೊಳ್ಳೋಣ. ಓಕೆ, ಉಪ್ಪನ್ನ ನಿಮ್ಮ ಅಳತೆಗೆ ಹಾಕೊಳ್ಳಿ. ನಾನು ನನ್ನ ಅಳತೆಗೆ ಹಾಕ್ತೇನೆ. ಓಕೆ, ಇದು ಮೊದಲನೇ ಹಂತ. ಆಮೇಲೆ ಒಂದು 5 ಕೂಗಲಿ, ಆಮೇಲೆ ಮುಂದೆ ಪ್ರೊಸೆಸ್ ಮಾಡೋಣ. ಹಾಂ, ಈ ಹಂತ ಬಂದಿದೆ. ಇದಕ್ಕೆ ಸ್ವಲ್ಪ ಮಸಾಲ ಹಾಕಿ, ಚೂರು ಬೇಕು ಅಂದರೆ ಖಾರದ ಪುಡಿ ಹಾಕೊಂಡು ಈಗ ಚೆನ್ನಾಗಿ ತಿರುಗಿಸ್ಬೇಕು. ಹಿಂಗೆ ಇವಾಗ ಎಲ್ಲ ಆಗಿದೆ. ಉಪ್ಪು ಮತ್ತೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಕರೆಕ್ಟಾಗಿ ಹಾಕಬೇಕು. ಸೊ ಎಲ್ಲ ಆಗಿದೆ. ಇನ್ನೊಂದು 3 ವಿಷಲ್ ಹೊಡಿಲಿ. ಕಾರಣ ಮತ್ತೆ ಸಿಗೋಣ. ಬಾಯ್. ಸೊ ಫೈನಲ್ ಔಟ್ಪುಟ್ ನೋಡುವಂಥ ಟೈಮ್ ಬಂತು. ಆಹಾ, ಒಳ್ಳೆ ಬೆಣ್ಣೆ ಥರ ನೀಟಾಗಿ ಕರ್ಗೋಗ್ಬಿಟ್ಟಿದೆ. ಮಜಾ ಇರುತ್ತೆ. ಇವಾಗ ನೀಟಾಗಿ ಬಂದಿದೆ. ಇದನ್ನ ಇವಾಗ ಸರ್ವ್ ಮಾಡೋದಷ್ಟೇ. ಸಿಂಪಲ್, ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಕಾಲ್ ಸೂಪ್ ನಮ್ಮ ಮನೆಯವರು ರೆಡಿ. ಸೊ ಫೈನಲಿ ನಾವಿವಾಗ ಸೂಪ್ ರೆಡಿ ಇದೆ. ಬೆಣ್ಣೆ ಥರ ರೆಡಿ ಇದೆ. ಹಾಕ್ಕೊಂಡು ತಿಂತಾರದಷ್ಟೇ, ಮುಗೀತು. ಸಿಂಪಲ್, ಕ್ವಿಕ್ ಆ್ಯಂಡ್ ಈಸಿ ಪಾಯ ಸೂಪ್ ಅಂದರೆ ಕಾಲ್ ಸೂಪ್.